ವೀಕ್ಷಕರೇ ನಮಸ್ಕಾರ, ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕರ್ನಾಟಕದಲ್ಲಿ ಹೊಸ ಪಡಿತರ ಚೀಟಿ ಅಂದರೆ APL BPL ಕಾರ್ಡ್, ನ್ಯೂ ರೇಷನ್ ಕಾರ್ಡನ್ನು ಆರಂಭ ಮಾಡಿದರೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಎಲ್ಲಿ ಅಪ್ಲೈ ಮಾಡೋದು ಮತ್ತು ಏನು ಕಂಡೀಷನ್ಸ್ ಇದೆ, ಹಾಗೆಯೇ ಎಷ್ಟು ದಿನ ಲಾಸ್ಟ್ ಡೇಟ್ ಇದೆ, ಹಾಗೆ ಎಲ್ಲಿ ನಾವು ಈ ಪೂರ್ತಿಯಾಗಿ ಮಾಹಿತಿ ಪಡ್ಕೋಬೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಇದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ ಹೊಸದಾಗಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಕಮೆಂಟ್ಸ್ ಭಾಳನೇ ಇಂಪಾರ್ಟೆಂಟ್ ಆಗಿರುತ್ತೆ. ಏನೇ ಫೀಡ್ಬ್ಯಾಕ್ ಇದ್ರೂ ತಿಳಿಸಿ ಸ್ನೇಹಿತರೆ. ಹಾಗೆ ಡಿಸ್ಕ್ರಿಪ್ಷನಲ್ಲಿ ಕೆಲವೊಂದು ಚೆನ್ನಾಗಿರುವಂಥ ವಸ್ತುಗಳನ್ನ ಹಾಕಿರ್ತೀನಿ, ಬೇಕಾದರೆ ನೀವು ಚೆಕ್ ಮಾಡಿ ಪರ್ಚೇಸ್ ಮಾಡ್ಬೋದು. ಹೊಸ ರೇಷನ್ ಕಾರ್ಡ್ ಅಂದರೆ APL BPL ಕಾರ್ಡ್ಗಳು ಕರ್ನಾಟಕದಲ್ಲಿ ಅರ್ಹ ಕುಟುಂಬಗಳಿಗೆ ಅಗತ್ಯ ಒಂದು ರೇಷನನ್ನು ಒದಗಿಸೋಕ್ಕೆ ಸರ್ಕಾರ ಮಾಡಿರುವಂಥ ಒಂದು ಯೋಚನೆ. ಅದು ಬಡತನ ರೇಖೆಗಿಂತ ಮೇಲೆ ಇದ್ದವರಿಗೆ APL, ಬಡತನ ರೇಖೆಗಿಂತ ಕಡಿಮೆ ಇದ್ದವರಿಗೆ BPL ಕಾರ್ಡ್ ಅಂತ ವರ್ಗೀಕರಣ ಮಾಡಿದ್ದಾರೆ. ಹಾಗಿದ್ದಾಗ ಈ ಒಂದು ಕಾರ್ಡನ್ನು ಹೊಸ್ದಾಗಿ ಅಪ್ಲೈ ಮಾಡಬೇಕಂದ್ರೆ ಯಾವ ರೀತಿ ಕಂಡೀಷನ್ಸ್ ಇರುತ್ತೆ ಮತ್ತು ಏನೆಲ್ಲ ಕಂಡೀಷನ್ಸ್ನ ಹಾಕಿ ಕೊಟ್ಟಿದ್ದಾರೆ, ಹಾಗೆ ಯಾವಾಗ ಲಾಸ್ಟ್ ಡೇಟು ಅಂತ ನಾವು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ ಸ್ನೇಹಿತರೆ. ಅಂದರೆ ಆನ್ಲೈನಲ್ಲೇ ಅರ್ಜಿನ ಸ್ವೀಕರಿಸ್ತಾರೆ. ಪಡಿತರ ಚೀಟಿ ಸಾರ್ವಜನಿಕ ವಿತರಣಾ ವ್ಯವಸ್ಥೆ PDS ಅಂತ ಏನು ಹೇಳ್ತೀವಿ, ಈ ಪ್ರಯೋಜನ ಪಡೆಯೋದು ಮಾತ್ರ ಅಲ್ಲದೆ ಹೊಸದಾಗಿ ಪರಿಚಯಿಸಲಾದಂತಹ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆ, ಖಾತ್ರಿ ಯೋಜನೆಗಳು, ಹೀಗೆ ವಿವಿಧ ಸರ್ಕಾರಿ ಯೋಜನೆಗಳನ್ನ ಅರ್ಜಿನೂ ಸಹ ಸಲ್ಲಿಸ್ಬೋದಾಗಿದೆ. ಅಂದರೆ ಎಲ್ಲ ಒಂದು ಯೋಜನೆಗಳನ್ನು ಒಂದೇ ಕಡೆ ಈ ರೀತಿಯಾಗಿ ಸಲ್ಲಿಸ್ಬೋದು ಅಂತ ಒಂದು ಮಾಹಿತಿ. ಮುಖ್ಯವಾಗಿ ಇದಕ್ಕೆ ದಾಖಲಾತಿಗಳು, ಅರ್ಹತೆಗಳು, ಮಾನದಂಡಗಳು, ಅಗತ್ಯ ದಾಖಲೆ, ಆನ್ಲೈನ್ ಅರ್ಜಿ ಪ್ರಕ್ರಿಯೆ, ಕರ್ನಾಟಕದಲ್ಲಿ ಹೊಸ ಪಡಿತರ ಚೀಟಿ ಅರ್ಜಿ ಕಳಿಸೋದಕ್ಕೆ ಕೊನೆ ದಿನಾಂಕ ಸೇರಿದಂತೆ ಹಲವಾರು ವಿಚಾರಗಳನ್ನ ನಾನು ನಿಮಗೆ ವಿವರವಾಗಿ ತಿಳಿಸ್ತಾ ಹೋಗ್ತೀನಿ ಈ ಒಂದು ಕಿರು ವಿಡಿಯೋದಲ್ಲಿ. ಹೌದು, ಸುಮಾರು ಜನ ಈಗ ನಾವು ಸಪ್ರೇಟಾಗಿರ್ತೀವಿ ಅಥವಾ ಬೇರೆ ಬೇರೆ ಆಗ್ತೀವಿ. ಹಾಗಿದ್ದಾಗ ಹೊಸ್ದಾಗಿ ಮಾಡಬೇಕು ಅಂದರೆ ಕರ್ನಾಟಕದಲ್ಲಿ ಹೊಸ BPL ಚೀಟಿ ಪಡೆಯೋದಕ್ಕೆ ಮುಖ್ಯವಾದಂತಹ ಅರ್ಹತೆಗಳು ಅಥವಾ ಮಾನದಂಡಗಳು ಈ ಕೆಳಗಂತೆ ಕಾಣಿಸ್ತಾ ಇದೆ ನೋಡಿ. ಈಗ ರೀಸೆಂಟಾಗಿ ಸುಮಾರು ಅಪ್ಡೇಟ್ ಮಾಡಿದಾರಲ್ವಾ. ಮುಂಚೆ ಎಲ್ಲರೂ ಅಪ್ಲೈ ಮಾಡ್ತಿದ್ರು, ಹಾಗೆ ಸಿಗ್ತಿತ್ತು, ಸಿಗ್ದೇ ಇದ್ರೂ ಇರ್ತಿತ್ತು. ಬಟ್ ಈಗ ಕಾನೂನು ಸ್ವಲ್ಪ ಇದ್ರ ಬಗ್ಗೆ ಇದು ಮಾಡಿದ್ದಾರೆ. ಹಾಗಾಗಿ ಅರ್ಜಿದಾರರು ಸಂಬಳಗಳನ್ನ ಪರಿಗಣಿಸದೆ ಸರ್ಕಾರ, ಸರ್ಕಾರಿ ಅನುದಾನಿತ ಸಂಸ್ಥೆಗಳು, ಸರ್ಕಾರಿ ಪ್ರಾಯೋಜಿತ, ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳು, ಮಂಡಳಿಗಳು, ನಿಗಮ, ಸ್ವಾಯತ್ತ ಸಂಸ್ಥೆಗಳು, ಖಾಸಗಿ ಉದ್ಯೋಗಿದಾರರಾಗಿರ್ಬೋದು, ಹೆಚ್ಚುವರಿ ಕುಟುಂಬದ ಆದಾಯ ತೆರಿಗೆ, ಸೇವಾ ತೆರಿಗೆ, ವ್ಯಾಟ್ ಅಥವಾ ವೃತ್ತಿ ತೆರಿಗೆನ ಪಾವತಿಸ್ತಾ ಇರಬಾರ್ದು. ಅಂದರೆ ಎಲ್ಲ ರೀತಿಯಾದಂಥ ತೆರಿಗೆ ಕಟ್ತಾ ಇರೋರಿಗೇನೇ ಇಲ್ಲ. ಅಂದರೆ ಬರೀ ಮೋಸ ಅಲ್ವಾ. ಸುಮಾರು ಜನ ಬಿಸ್ನೆಸ್ ಮಾಡ್ತಾರೆ, ತೆರಿಗೆನೇ ಕಟ್ಟಲ್ಲ. ಕುಟುಂಬವು ಗ್ರಾಮೀಣ ಪ್ರದೇಶದಲ್ಲಿದ್ದು 3 ಹೆಕ್ಟೇರ್ಗಳಿಗಿಂತ ಹೆಚ್ಚು ಒಣಭೂಮಿ ಹೊಂದಿರಬಾರ್ದು. ಹಾಗೆಯೇ ಹೊಂದಿರಬಾರ್ದು. ನಗರ ಪ್ರದೇಶದಲ್ಲಿ 1000 ಅಡಿಗಿಂತ ಹೆಚ್ಚು ಅಳತೆ ಉತ್ತಮವಾಗಿ ನಿರ್ಮಿಸಿದಂತಹ ಕಾಂಕ್ರೀಟ್ ಮನೆ ಹೊಂದಿರಬಾರ್ದು. ಅಂದರೆ ಎಷ್ಟು ಇದು ಮಾಡಾಕಿದ್ದಾರೆ ಅಂದರೆ, ಮನೆ ಇರಬಾರ್ದು ಒಟ್ಟಿಗೆ ನಿಮಗೆ. ಸ್ವಯಂ ಉದ್ಯೋಗ ಮತ್ತು ಜೀವನೋಪಯೋಗಕ್ಕಾಗಿ ಬಳಸಲಾಗದಂಥ ಒಂದು ವಾಣಿಜ್ಯ ಅಂದರೆ ಟ್ರ್ಯಾಕ್ಟ್ರು, ಮ್ಯಾಕ್ಸಿ ಕ್ಯಾಬ್ ಅಥವಾ ಟ್ಯಾಕ್ಸಿ ಹೊರತುಪಡಿಸಿ ಮನೆಯವರು 4 ಚಕ್ರದ ಯಾವುದೇ ವಾಹನಗಳನ್ನ ಹೊಂದಿರಬಾರ್ದು. ಕುಟುಂಬದ ವಾರ್ಷಿಕ ಆದಾಯ 1.2 ಲಕ್ಷ ಅಥವಾ ಅದಕ್ಕಿಂತ ಕಡಿಮೆ ಇರಬೇಕು. ಅದೇನಪ್ಪ, 4 ಎಕರೆ ಜಮೀನಿದ್ರೆ 1 ಲಕ್ಷಕ್ಕಿಂತ ಜಾಸ್ತಿ ತೆಗಿಬೋದು ಅನ್ನೋದು ಇರುತ್ತಲ್ವ. ಏನೇನೋ ಕಂಡೀಷನ್ಸ್ಗಳು ಭಾಳ ಇದಕ್ಕೂ ತುಂಬ ಕಂಡೀಷನ್ಸ್ ಇದೆ. ಬಟ್ ಏನು ಮಾಡೋಕ್ಕಾಗಲ್ಲ. ಇದು BPLಗೆ. ಇನ್ನು APLಗಾದರೆ ನೆಕ್ಸ್ಟು APL ಪಡಿತರ ಚೀಟಿಗೆ APL ಪಡೆಯೋದಾದರೆ ನಿರ್ದಿಷ್ಟ ಅನರ್ಹ ಮಾನದಂಡಗಳು ಯಾವುದೂ ಇಲ್ಲ. ಅರ್ಜಿದಾರರು ಕರ್ನಾಟಕದ ನಿವಾಸಿಯಾಗಿರಬೇಕು ಮತ್ತು ಆಧಾರ್ ಕಾರ್ಡ್ ಹೊಂದಿದರೆ ಸಾಕು. ಆಧಾರ್ ಕಾರ್ಡು ತುಂಬ ಸ್ಕ್ಯಾಮ್ ಮಾಡ್ತಾವ್ರೆ. ಎಲ್ಲೋ ವಲಸಿಗರಿಗೆ ಬಂದವ್ರಿಗೂ ಸಹ ಕೊಟ್ಟು ಡೂಪ್ಲಿಕೇಟ್ ಆಧಾರ್ ಕಾರ್ಡ್ ಮಾಡ್ತಾ ಇದ್ದಾರೆ. ಅವರು ಸಹ ಈಗ APL ಕಾರ್ಡ್ ಅಥವಾ BPL ಕಾರ್ಡನ್ನ ಈಸಿಯಾಗಿ ಪಡಿತಾ ಇದ್ದಾರೆ. ಇದ್ರ ಬಗ್ಗೆ ಸರ್ಕಾರ ಗಮನ ಹರಿಸಬೇಕು. ಹಾಗೆ ಕಠಿಣವಾದಂಥ ಕ್ರಮನ ತಗೋಬೇಕು. ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಯಾರಾಗುತ್ತವರು. ಹಾಗೆಯೇ ಕರ್ನಾಟಕದ ಹೊಸ ಪಡಿತರ ಚೀಟಿಗೆ ಅಗತ್ಯವಿರುವಂಥ ದಾಖಲಾತಿಗಳು ನಾನಾಗಲೇ ಎಲ್ಲ ಕುಟುಂಬದ ಆಧಾರ್ ಕಾರ್ಡ್ ಇರಬೇಕು. ಯಾವುದೇ ಕುಟುಂಬ ಸದಸ್ಯರ ಆದಾಯ ಪ್ರಮಾಣ ಪತ್ರ ಇರಬೇಕು. ಜನನ ಪ್ರಮಾಣ ಪತ್ರ ಇರಬೇಕು. ಅಂದರೆ 6 ವರ್ಷದೊಳಗಿನ ಮಕ್ಕಳಿಗೆ ಬರ್ತ್ ಸರ್ಟಿಫಿಕೇಟು ಬೇಕಾಗುತ್ತೆ.
ಇಷ್ಟಲ್ದೇ ಇನ್ನು ಇಷ್ಟು ಡಾಕ್ಯುಮೆಂಟ್ಸ್ ತಗೊಂಡು ನೀವು ಗ್ರಾಮ್ 1 ಅಥವಾ ಬೆಂಗಳೂರು 1 ಇಲ್ಲಿ ಚೆಕ್ ಮಾಡಿ ಸಂಪರ್ಕ ಮಾಡಿ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ನಮಸ್ಕಾರ.